ನೋಡಿ ಜಲ್ಲಿ ನೋಡಿ ಜಲ್ಲಿ 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 ನೋಡಿ ಜಲ್ಲಿ ನೋಡಿದ್ರಾ ಇಲ್ಲಿ ನೋಡಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬರೀ ಬೀಚ್ ಬಗ್ಗೆ ತೋರಿಸಿದ್ದೆ ಅಷ್ಟೇ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ನೋರ್ಕ್ಲಿಂಗ್ ಮಾಡಿ ತೋರಿಸ್ತೀನಿ. ಸ್ನೋರ್ಕ್ಲಿಂಗ್ ಅಂದ್ರೆ ಬೇಸಿಕಲಿ ಅದು ಸಮುದ್ರ ಒಳಗಡೆ ಏನಿದೆ ಅಂತ ನೋಡ್ಬೋದು. ನಾನು ಡಿಕೆತ್ಲಾನ್ ಇಂದ ಒಂದು ಸ್ನೋರ್ಕ್ಲಿಂಗ್ ಕಿಟ್ ತಗೊಂಡ್ ಬಂದಿನಿ. ಅದರಿಂದ ನೀವು ಫ್ರೀ ಆಗಿ ಸ್ನೋರ್ಕ್ಲಿಂಗ್ ಮಾಡ್ಬೋದು. ದುಡ್ಡು ಕೊಟ್ಟೆಲ್ಲ ಸ್ಕೂಬಾ ಡೈವಿಂಗ್ ಮಾಡ್ಬೇಕಂತಿಲ್ಲ. ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಬೀಚ್ ನೋಡ್ಬೋದು, ತುಂಬಾ ಕ್ಲಿಯರ್ ಆಗಿದೆ. ಬನ್ನಿ ಸ್ನೋರ್ಕ್ಲಿಂಗ್ ಮಾಡೋಣ. ಡಿಕೆತ್ಲಾನ್ ಕಿಟ್ ಹೇಗಿದೆ ಅಂತ ಒಂದು ಟ್ರೈ ಮಾಡೋಣ. ಫುಲ್ ಅಡ್ವೆಂಚರಸ್ ಆಗಿರುತ್ತೆ. ಲೆಟ್ಸ್ ಗೋ. ಎರಡು ತರ ಸೆಟ್ ಬರುತ್ತೆ ಡಿಕೆತ್ಲಾನ್ ಅಲ್ಲಿ. ಇದೇ ತರ ಫಿಕ್ಸ್ ಮಾಡ್ಬೇಕು. ಫಿಕ್ಸ್ ಮಾಡಿದ್ಮೇಲೆ ವಿ ಆರ್ ರೆಡಿ ಟು ಗೋ. ಬನ್ನಿ ಸ್ನೋರ್ಕ್ಲಿಂಗ್ ಕಿಟ್ ಹಾಕೊಂಡು ಅಡ್ವೆಂಚರಸ್ ಆಗಿರೋ ಒಂದು ವಿಡಿಯೋ ತೋರಿಸ್ತೀನಿ. Come, let's start. ಬನ್ನಿ ಸಮುದ್ರದ ಒಳಗಡೆ ಏನಿದೆ ಅಂತ ನೋಡೋಣ. ನಾನಿಲ್ಲಿ ಕಲ್ ಮೇಲೆ ನಿಂತಿದ್ದೀನಿ. ನನ್ನ ಕಲ್ಕಿಂತ ಪಕ್ಕ ಹೋದ್ರೆ ಫುಲ್ ಡೀಪ್ ಇದೆ, 10 ಫೀಟ್ ಡೀಪ್ ಇದೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗಲೇ ಇಲ್ಲೇನು ವೈಟ್ ಕಾಣ್ತಿದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಶಾರ್ಪ್ ಇರುತ್ತೆ. ಇಲ್ಲಿ ಈ ಕಲ್ಲು ಒಳಗಡೆ ಕ್ರ್ಯಾಬ್ ಇರುತ್ತೆ. ಇಲ್ಲಿ ಸಮುದ್ರ ಒಳಗಡೆ ಸೌಂಡ್ ಹೆಂಗ್ ಕೇಳಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಉಸಿರಾಡಕ್ಕಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಬನ್ನಿ ಹೋಗೋಣ. ನೋಡಿ ಇಲ್ಲೆಲ್ಲ ಸುಮಾರು ಮೀನಿದೆ. ಈ ಮೀನ್ ದೇಹದ ಮೇಲೆ ತುಂಬಾ ಶಾರ್ಪ್ ಅಂದ್ರೆ ಶಾರ್ಪ್ ಮುಳ್ಳಿರುತ್ತೆ. ಅದಕ್ಕೆ ನಾ ಈ ಮೀನ್ ಹತ್ರ ಹೋಗಕ್ ಟ್ರೈ ಮಾಡ್ಲಿಲ್ಲ. ಓ ಮೈ ಗುಡ್ನೆಸ್, ಫುಲ್ ಸುಸ್ತಾಗೋಯ್ತು. ಅಯ್ಯಪ್ಪ ಉಸಿರಾಡಕ್ಕಾಗ್ತಿಲ್ಲ ಗುರು. ಅಯ್ಯಪ್ಪ ವಯಸ್ಸಾಯ್ತು ಅನ್ಸುತ್ತೆ ನಂಗೆ, ಉಸಿರಾಡಕ್ಕಾಗ್ತಿಲ್ಲ. ಸಮುದ್ರದಲ್ಲಿ ಮೀನುಗಳು ಯಾವಾಗ್ಲೂ ಕಲ್ಲು ಹತ್ತತ್ರ ಇರುತ್ತೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ನನ್ನ ಸುತ್ತಾನು ನೀರು ಸುಳಿಯಾಗಿದೆ. ಇದೇ ತರ ಇನ್ನೂ ಬೇರೆ ಬೇರೆ ವಿಚಿತ್ರವಾದ ಸಿಗುತ್ತೆ. ಸ್ವಲ್ಪ ಹುಡುಕಾಡ್ಬೇಕು. ಇಲ್ಲಿ ನೋಡಿ ಜಲ್ಲಿ ನೋಡಿ ಜಲ್ಲಿ 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 ನೋಡಿ ಜಲ್ಲಿ ನೋಡಿದ್ರಾ ಇಲ್ಲಿ ನೋಡಿ. ಓ ಮೈ ಗಾಡ್. ನಾನು ಆ ಜಳ್ಳಿನ ಅದರಿಂದ ತೆಗಿಯಕ್ ತುಂಬಾ ಟ್ರೈ ಮಾಡಿದೆ, ಆದ್ರೆ ಹೊರಗಡೆ ಬರ್ತಾ ಇರ್ಲಿಲ್ಲ. ಅದ್ರ ಒಳಗಿದೆ, ಕೈ ಹಾಕ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಇಲ್ಲಿ ನೋಡಿ ಬರ್ತಾ ಇಲ್ಲ ಅದು. ನೀವಿಲ್ಲಿ ನೋಡ್ಬೋದು, ಇದ್ರ ಒಳಗಡೆ ಜಲ್ಲಿ ಇದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಬರ್ತಾ ಇಲ್ಲ ಅದು ಹೊರಗಡೆ. ಬಾರೋ ಶಿಷ್ಯ, ಬಾಗುರು. ಬಂತು. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿ, ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅದ್ರಲ್ಲಿ ನೋಡಿ, ಅದ್ರಲ್ಲಿ ಜಾಸ್ತಿ ಇಷ್ಟು ಡೀಪ್ ಇರಲಿಲ್ಲ. ಡೀಪ್ ಇತ್ತು, ಆದರೆ ಇಷ್ಟೆಲ್ಲ ಡೀಪ್ ಇರಲಿಲ್ಲ. ನೋಡಿ ಸಮುದ್ರದಲ್ಲಿ ನೋಡಿ ವೆರೈಟಿಗಳ ಮೀನ್ ನೀವು ನೋಡ್ಬೋದು. ನಾನು ಕೆಲವೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ.
ಕಷ್ಟ ಆಗುತ್ತೆ ಸ್ವಿಮ್ ಮಾಡೋಕ್ಕೆ. ಅದರಲ್ಲಿ ಸುವರ್ಣ ತ್ರಿಭುಜ ಬೋಟ್ ಅಂತ ಒಂದು ನೀವು ಸ್ಟೋರಿಲಿ ಕೇಳ್ಬೋದು. 9 ಜನ 10 ಜನ ಏನೋ ಬೋಟಲ್ಲಿ ಹೋಗ್ತಾರೆ ಫಿಶಿಂಗ್ ಅಂತ, ಬೋಟು ಕಾಣೆ ಆಗುತ್ತೆ. ಈ ಥರ ಎಲ್ಲ ಸುಮಾರು ಘಟನೆ ಆಗಿದೆ. ಇಲ್ಲಿ ಸಿಗಲಿಲ್ಲ. ಇನ್ನೊಂದು ಇಲ್ಲೇ ಭಟ್ಕಳ ಬಂದರಿನಲ್ಲಿ ಒಂದು ಬೋಟ್ ಹೋಗಿತ್ತು. 9 ಗಂಟೆ ಈಜಾಡಿದ್ರು. ನಮಗಿಲ್ಲಿ 9 ನಿಮಿಷ ಈಜಾಡೋಕ್ಕಾಗ್ತಿಲ್ಲ. ಅವ್ರ ಹತ್ರ 9 ಗಂಟೆ ಈಜಾಡಿದ್ರು. ತುಂಬ ಕಷ್ಟದ ಜಾಬ್. ನಾನು ಅವ್ರಿಗೊಂದು ಬಿಗ್ ಸಲ್ಯೂಟ್ ಕೊಡ್ತೀನಿ, ಮೀನುಗಾರ ಅವ್ರಿಗೆ, ಫಿಶರ್ಮ್ಯಾನಿಗೆ ಒಂದು ಬಿಗ್ ಸಲ್ಯೂಟ್. ಇದು ಕರಿಕಲ್ ಬೀಚ್. ಅಂಡರ್ ರೇಟೆಡ್ ಯಾರು ಬರಲ್ಲ ಈ ಬೀಚಲ್ಲಿ. ಎಲ್ಲ ಮುರುಡೇಶ್ವರಕ್ಕೆ ಹೋಗ್ತಾರೆ, ಗೋಕರ್ಣಕ್ಕೆ ಹೋಗ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇದು ಕರಿಕಲ್ ಬೀಚ್ ಮಾತ್ರ ಲೆಜೆಂಡ್ ಬೀಚ್. ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಚಂದವಾಗಿದೆ ಅಂದ್ರೆ ಫುಲ್ ಕ್ಲೀನ್ ಇದೆ. ಆದ್ರೆ ನನ್ಗೆ ಒಂದೇನ್ ಬೇಜಾರಾಯ್ತು ಅಂದ್ರೆ ಇಲ್ಲಿ ನೋಡಿ, ನೀವು ಇಲ್ಲೆಲ್ಲ ನೋಡ್ಬೋದು ಫುಲ್ ಪ್ಲಾಸ್ಟಿಕ್ಸ್. ಈ ಪ್ಲಾಸ್ಟಿಕ್ಸ್ ನೋಡಿ, ಅಲ್ಲಿ ತನಕ ಪ್ಲಾಸ್ಟಿಕ್ಸ್ ಇದೆ. ಪ್ಲಾಸ್ಟಿಕ್ಸ್ ಎಲ್ಲ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಆಮೇಲೆ ಇಷ್ಟು ಸುಂದರವಾಗಿರೋ ಬೀಚ್ ನ ನೀವು ಡಿಸ್ಟ್ರಾಯ್ ಮಾಡ್ತೀರಾ. ಅದಕ್ಕೆ ಮತ್ ನಿಮ್ಗೆ ವಿಡಿಯೋದಲ್ಲಿ ಅಲ್ಲೇನ್ ದೋಣಿ ಎಲ್ಲ ಕಾಣಿಸ್ತಿದ್ಯಲ್ಲ, ಇವ್ರು ಅದನ್ನ ದೋಣಿ ಮರ್ಗಿ, ಕನ್ನಡ ಲ್ಯಾಂಗ್ವೇಜ್ ಇವ್ರದ್ದು ಓನ್ ಲ್ಯಾಂಗ್ವೇಜ್ ಅಲ್ಲಿ ಮರ್ಗಿ ಅಂತ ಕರೀತಾರೆ. ಅದ್ರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡಿ. ಇಷ್ಟು ಕ್ಲಿಯರ್ ಆಗಿರೋ ನೀರು, ಇಷ್ಟು ಕ್ಲಿಯರ್ ಆಗಿರೋ ಒಂದು ಬೀಚ್ ನಿಮ್ಗೆ ಎಲ್ಲೂ ಸಿಗಲ್ಲ. ದುಡ್ಡು ಕೊಟ್ರು ಅಲ್ಲಿ ಯಾವ್ದೋ ಒಂದು ಗೋವಾದಲ್ಲೆಲ್ಲ ಸ್ಕ್ಯಾಮ್ ಅಂತಾರೆ, ದುಡ್ಡು ಕೊಟ್ರು ಅಂತ ಒಳ್ಳೇದು ಸಿಗಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್. ನೋಡಿ ಎಷ್ಟು ಕ್ಲಿಯರ್ ಇದೆ ನೋಡಿ ನೀರು. ಇಷ್ಟು ಕ್ಲಿಯರ್ ನೀರು ನಿಮ್ಗೆ ಸಿಗುತ್ತಾ ಎಲ್ಲಾದ್ರೂ? ಅದು ₹1 ಖರ್ಚಿಲ್ದೆ ಆರಾಮಾಗಿ ಬಂದು ಎಂಜಾಯ್ ಮಾಡೋಗ್ಬೋದು. ನನ್ನ ಫೋನ್ ಎಲ್ಲ ಸಾಲ್ಟ್ ಅಂದ್ರೆ ಉಪ್ಪಾಗಿದೆ, ಉಪ್ಪು ನೀರ್ತಾಗಿ. ನೋಡಿ ಎಷ್ಟು ಕ್ಲಿಯರ್ ಇದೆ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ದುಡ್ಡು ಕೊಟ್ಟು ಸ್ಕೂಬಾ ಡೈವಿಂಗ್ ಮಾಡೋ ಬದಲು, ದುಡ್ಡಿಲ್ಲ ಅಂದ್ರೆ ಇಲ್ಲಿ ಬಂದು, ಇದು ಮುರುಡೇಶ್ವರದಿಂದ 8 ಕಿಲೋಮೀಟರ್ ಇದೆ. 8 ಕಿಲೋಮೀಟರ್ ಬಂದು ಆರಾಮ್ ಇಲ್ಲಿ ಎಂಜಾಯ್ ಮಾಡೋಗ್ಬೋದು. ನೋಡಿ, ಬೆಳಗ್ಗೆ 10 ಗಂಟೆ ಮೇಲ್ ಬನ್ನಿ, ಫುಲ್ ಕ್ಲಿಯರ್ ಇರುತ್ತೆ ನೀರು, ಪೀಸ್ ಆಗಿ ಎಂಜಾಯ್ ಮಾಡಿ ಹೋಗ್ಬೋದು. ಇದು ಕರಿಕಲ್ ಬೀಚ್ ಅಂತ, ಭಟ್ಕಳಿಂದ 3 ಕಿಲೋಮೀಟರ್. ಬಂದು ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಆದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ಬಾಯ್ ಬಾಯ್.